ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಡೈಲಿ ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ. ಇವತ್ತು ಬಂದು ನಾನು ಚಳಘಟ್ಟ ಮೆಟ್ರೋ ಸ್ಟೇಷನಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಬಾಮೈದ ಕಾಲೇಜ್ಗೆ ಹೋಗಬೇಕಿತ್ತು, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅವನಿಗೆ. ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಹೋಗಿ ಇನ್ನು ಅಲ್ಲೋಗಿ ಮೆಟ್ರೋ ಹತ್ರ ಟೈಮ್ ಆಗೋಗುತ್ತೆ ಅಂತ ನಾನೇ ಮೇಲೆ ಒಂಡಳ ಗೇಟಿಂದ ಜಳಘಟ್ಟ ಮೆಟ್ರೋ ಸ್ಟೇಷನ್ಗೆ ಬಿಡೋಣ ಅಂತ ಹೋದೆ. ಅವನು ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ತಾನೆ. ಬಿಟ್ಟು ಹಂಗೆ ರಿಟರ್ನ್ ಬರ್ತಾ ಇರುವಾಗ ಅನ್ನಿಸ್ತು, ಏನು ಲೈಫು ಗುರು, ದಿನ ಬೆಳಗ್ಗೆ ಹೆಂಗೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಹಿಂಗೆ ಮಲಗಿರ್ತೀವಿ, ಅಲ್ಲೇ ಬೆಳಗಾಗಿ ಸೂರ್ಯ ಹಿಂಗೆ ಉದಯಿಸ್ತಾ ಇರ್ತಾನೆ. ಏನು ಮಾಡೋಕ್ಕಾಗಲ್ಲ, ದಿನ ನಡೀತಾ ಇರಬೇಕು, ಜೀವನ ನಡೀತಾ ಇರಬೇಕು ಅಂದ್ಕೊಂಡು ನಾನು ಬೈಕ್ ಓಡಿಸ್ಕೊಂಡು ನಡೀತಾ ಇದ್ದೆ. ಹಿಂಗೆ ಬಿಸಿಲು ನನ್ನ ಮೈ ಮೇಲೆ ಬೀಳ್ತಾ ಇದ್ದರೆ ಈ ಕಡೆ ಚಳಿ ಈ ಕಡೆ ಬಿಸಿಲು ಒಂದು ಸ್ವಲ್ಪ ಎರಡು ಮಿಕ್ಸ್ ಆಗಿ ಒಂದು ಒಳ್ಳೆ ಏನೋ ಫ್ರೆಶ್ನೆಸ್ ಮೂಡ್ ಬರ್ತಿತ್ತು. ಅವಾಗ ತಾನೇ ಎದ್ದಾನೆ ಹೋಗಿಬಿಡೋಕೆ ಹೋಗಿದ್ನಲ್ಲ, ಹಂಗೆ ಬಿಟ್ಟು ಬರುವಾಗ. ಆದರೂ ಜನ ಎಷ್ಟು ಓಡಾಡ್ತಾರಪ್ಪ, ಏನು ಹುಸಿ ಜನ ಓಡಾಡೋರ ಮರೆ ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದು. ಈಗ ಹೇಳ್ಬೋದು ನಾನು ಹೆಂಗೆ ಓಡಾಡ್ತಿದ್ದೀನಿ ಹಂಗೆ ಅವರು ಓಡಾಡ್ತವ್ರೆ ಅಂತ. ಆದ್ರೂ ಇಲ್ಲೊಂದು ಗುರುಕುಲ ಐತೆ, ಚೆನ್ನಾಗೈತೆ ಗುರು. ಅಂದರೆ ಇಲ್ಲಿ ಎಷ್ಟು ಒಳಗಡೆ ಸೈಲೆಂಟ್ ಅಂದರೆ ತುಂಬ ಫೀಲ್ಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗೈತೆ. ಒಳಗಡೆ ಎಲ್ಲ ಕ್ಲೀನಾಗಿ ಇಟ್ಕೊಂಡವ್ರು, ಯಾವಾಗಲೂ ಓಡಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಲ್ಲ. ನಿಮಗೆ ಇಲ್ಲಿ ಒಂದು ಮಂಡಿಪೇಟೆ ಪಲಾವ್ ತೋರಿಸ್ತೀನಿ. ಅದು ಮುಂಚೆ ಮಂಡಿಪೇಟೆ ಪಲಾವ್ ಅಂತ ಇತ್ತು, ಇವಾಗ ಇದು ಮಾಡಿದ್ದಾರೆ. ಯಾರೋ ಅವ್ರು ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೋ ಮಾಡಿರೋದು. ಇದಕ್ಕೆ ಸುದೀಪ್ ಸರ್ ಬಂದಿರೋ ಇನಾಗ್ರೇಷನ್ಗೆ. ಇದು ಕ್ರೈಸ್ಟ್ ಕಾಲೇಜು. ಆಲ್ಮೋಸ್ಟ್ ನೀವು ನೋಡಿರ್ತೀರಿ ಈ ಕಡೆ ಓಡಾಡುವಾಗೆಲ್ಲ ಕ್ರೈಸ್ಟ್ ಕಾಲೇಜ್. ಇದು ಭಯಂಕರ ಡೊನೇಷನ್ ಗುರು, ಲಕ್ಷ ಕೋಟಿ ಕುಳ ಅಂತಾರಲ್ಲ ಅಂಥವ್ರು ಓದಿಸ್ಬೇಕು ಅಂಥ ಜಾಗ ಅದು. ಅಷ್ಟು ಅಮೌಂಟ್ ಇಸ್ಕೊತಾರೆ. ಅಲ್ಲಿಂದ ಬಂದರೆ ಹಂಗೆ ಕ್ರೈಸ್ಟ್ ಕಾಲೇಜಿಂದ ಮುಂದೆ ಬಂದರೆ ಇಲ್ಲಿದೆ ನೋಡಿ, ಇಲ್ಲಿ ಬಿರಿಯಾನಿ ಹೋಟ್ಲ್ ಅಂತ. ಇದಕ್ಕೆ ಸುದೀಪ್ ಸರ್ ಬಂದಿದ್ದರು ಈಗ ರೀಸೆಂಟಾಗಿ ಸ್ವಲ್ಪ ದಿನ, ಅದು ಇನಾಗ್ರೇಷನ್ಗೆ. ಜನ ಬಂದಿದ್ದಲ್ಲ ಗುರು ಇನಾಗ್ರೇಷನ್ಗೆ ಬಂದಾಗ. ಸುದೀಪ್ ಸರ್ ಮಾತ್ರ ಭಯಂಕರ ಜನ. ನಾನು ಹಂಗೆ ನೋಡಿಕೊಂಡು ಬಿಸಿಲು ಹಂಗೆ ಎಳೆ ಬಿಸಿಲು ಅಂತಾರಲ್ಲ ಮೈ ಮೇಲೆ ಹಾಕ್ಕೊಂಡು ಹಂಗೆ ಮನೆ ಕಡೆಗೆ ಬಂದೇ ಐತೆಗೆ. ಹಾಕ್ಮೇಲ್ಗಿದು ಅಷ್ಟೊಂದು ಜಾಮ್ ಆಗದ. ಇದು ಲಾಸ್ಟ್ ಮನೇಲಿ ಅದಕ್ಕೆ ಇಲ್ಲಿವರೆಗೂ ಜಾಮ್ ಆಗ್ಬಿಟ್ಟೈತೆ. ಇವಾಗ ಬರ್ತದೆ ನೋಡು. ಏನಣ್ಣ ಇದು ಉಪ್ಪ, ಏನಿದು? ಉಪ್ಪು ಇದು ರೆಸ್ಟ್ ಇರ್ತದಲ್ಲ ಪೈಪು. ಅದೇ ನೀರು ಬಂದು ಕರೆ ಕುಂತ್ಕೊಳಂಗ ಕುತ್ಕೊಂಡ್ವಿ. ಆಮೇಲೆ ಅಲ್ಲೂ ಅಷ್ಟೇ ನಮ್ಮಲ್ಲಿ ಬಿತ್ತಾಗ ಸೇಮ್ ಹಿಂಗೆ ಬಂದಿದ್ದು ಗಲೀಜು. ಬೇಕಾಗ್ಬಿಟ್ಟು ನೋಡಿ ಜಾಮ್ ಆಗ್ಬಿಟ್ಟು ಇವ್ರ ಮನೆ ಗೊತ್ತಾಯ್ತಾ? ಎಲ್ಲರ ಮನೆ ಬರ್ತದೆ. ಈ ಪೇಂಟ್ ಎಲ್ಲ ಉಜ್ಬಿಟ್ಟು ಇದು ಹಾಕ್ಬೇಕಾಯ್ತದೆ ಹಂಗಾರೆ. ಎಂಡ್ ಕ್ಯಾಪು ಅದೇ ಇದು ಕಡಿಬೇಕು. ಕಡ್ಡಿ ಸಾಲಲ್ಲ ಅಣ್ಣ, ದೊಡ್ಡ ತಗೋಬೇಕು. ಅದು ಕಡ್ಡಿ ಇದೇ ಹಾಕು. ನೀವು ಸೂರ್ಯ ಮೇಲ್ಗಡೆ ಕಟ್ಕೊಂಡೈತಣ್ಣ ಇದು. ಇಲ್ಲ ಒಂದು ಕಡೆ ಕಿತ್ಕೊಂಡ್ಬಿಟ್ಟು ಚೂರು ಬರೋರು ಅಷ್ಟೇ ಜಾಗ ಮಾಡ್ಕೊಂಡ್ರೆ. ಇವಾಗ ಬರ್ತದ ಹಿಂಗೆ. ಇವಾಗ ಬರ್ತವೆ ನೋಡು. ಇಮೇಲೆ ಇವಾಗ ಅವ್ರ ಮನೇಲಿ ಬರ್ಬೋದು ಮೋಸ್ಟ್ಲಿ. ಇವಾಗ ಬರ್ತವೆ. ಬರ್ತಾವ ನೋಡಿ ಅವ್ರ ಮನೆ. ಅಲ್ಲಲ್ಲಿ ಎಲ್ಲ ರೆಡಿ ಮಾಡ್ದು. ನಾನು ಹೆಚ್ಚು ಕಡಿಮೆ ತುಂಬ ದಿನದಿಂದ ಹಿಂಗೆ ಎಲ್ಲೋ ಪ್ರಾಬ್ಲಮ್ ಆಗಿರೋ ನೀರು ಸರಿಯಾಗಿ ಬತ್ತಲ್ಲ ಅಂದ್ಕೊಂಡೆ. ಇಲ್ಲಿ ನೋಡಿ, ಈಗ ನಲ್ಲಿ ಆನ್ ಮಾಡಿದ್ರೂ ಸಣ್ಣ ಆಗುತ್ತೆ ನೋಡಿ. ಇವಾಗ ಪೂರ್ತಿ ಆನ್ ಮಾಡಿದ್ದೀನಿ, ಸಣ್ಣ ಆಗುತ್ತೆ. ಇಲ್ಲೇನು ಪ್ರಾಬ್ಲಮ್ ಆಗೈತೆ ಅಂದರೆ, ಮುಂಚೆ ಹಿಂಗೆ ಪೂರ್ತಿ ಆನ್ ಮಾಡಿದ್ರೂ ಇಷ್ಟು ಸಭ ಬರ್ತಿರಲಿಲ್ಲ. ಇನ್ನೂ ತುಂಬ ಒಳ್ಳೆ ಮೋಟ್ರು ನೀರು ಬಿದ್ದಂಗೆ ಬೀಳ್ತಿತ್ತು. ಇವಾಗ ಗೊತ್ತಾಯಿತು ಪ್ರಾಬ್ಲಮ್ ಏನಂತ. ನಲ್ಲಿನೇ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ನಲ್ಲಿ ತಗೊಬಂದು ಹಾಕಬೇಕು. ಮನೇಲೂ ಅಷ್ಟೇ, ಇದು ಮತ್ತು ಆ ನಲ್ಲಿ ಎರಡೂ ಒಟ್ಟಿಗೆ ತಗೊಬಂದು ಹಾಕಿದ್ದು ನಾನು. ಯಾವುದೋ ಇಲ್ಲೇ ಅಂಗಡಿಗೆ ಕಡಿಮೆ ದುಡ್ಡು ಕೊಟ್ಬಿಟ್ಟು ಅವನು ಸರಿಯಾಗಿ ಕುಣಿಸಿಲ್ಲ ನೋಡಿ. ನಮ್ಮಪ್ಪ ಹಾಕೈತೆ, ಸರಿಯಾಗಿ ಕುಣಿಸಿಲ್ಲ, ಬಿಚ್ಬಿಟ್ಟು ಹಾಕ್ಬೇಕಾಯ್ತದೆ. ಮತ್ತು ಪೂರ್ತಿ ಬಿಚ್ಚಿಬಿಡೋಣ. ಫುಲ್ ನೀರು ಫೋರ್ಸಾಗಿ ಬಂದ್ಬಿಡುತ್ತೆ.
ಕೂರ್ಸೋದೇ ಇರೋದು ಇವಾಗ. ಕೂರ್ಸ್ರೆ ಲೀಕ್ ಆಗುತ್ತಾ? ಲೀಕ್ ಆಗ್ತೈತೆ. ಇದು ನೀಟಾಗಿ ಬಿಚ್ಚಿಬಿಟ್ಟು ಕರೆಕ್ಟಾಗಿ ಕೂರಿಸ್ತೀನಿ ಇವಾಗ. ಬ್ರೋ, ನಾನು ನಲ್ಲಿನ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಇದು ಏನು ಕೆಲಸ ಕೊಡ್ತಾಯಿದ್ದು ಬ್ರೋ, ಇಲ್ಲಿ ನೀರು ಬರ್ತಾಯಿಲ್ಲ. ಇದು ಲಾಸ್ಟ್ ಟೈಮ್ ಬಿತ್ತಾಗ ಹಿಂಗೆ ಆಗಿತ್ತು. ನಾನು ಅದಕ್ಕೇ ನಲ್ಲಿ ಎಲ್ಲ ನಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಬಿತ್ತೆಲ್ಲ ನೋಡಿದೆ. ನಲ್ಲಿ ಪ್ರಾಬ್ಲಮ್ ಆಗಿತ್ತಲ್ಲ, ನೀರು ಈ ಥರನೇ ಬತ್ತಿತ್ತು. ಅದಕ್ಕೆ ಸರಿ ಆಯಿತು ಬಿಡು ನೋಡೋಣ ಅಂತ ನಮ್ಮ ಓನರ್ಗೆ ಹೇಳಿ ಇವಾಗ ಅಲ್ಲಿ ಕೆಲಸ ಮಾಡಿದ್ವಲ್ಲ, ನೋಡಿದ್ರಲ್ಲ ನೀವು, ಅದೇ ಥರ ಅದು ಎಕ್ಸಿಟು ಅಂತ ಎಲ್ಲೆಲ್ಲ ಗಲೀಜು ಹಿಂಗೆಲ್ಲ ಕಟ್ಕೊಂಡಿಟ್ಟು ತುಂಬ ಪಾಯಿಂಟ್ಗಳವೆ. ಈಗ ಅದೊಂದು ಜಾಗದಲ್ಲಿ ತುಂಬ ಗಲೀಜು ಕಟ್ಕೊಂಡಿತ್ತು. ನೀವೇ ನೋಡ್ದಂಗೆ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿದವು. ಬಟ್ ಈ ಪ್ರಾಬ್ಲಮ್ ನೋಡ್ತಾ ಇದ್ದರೆ ಇನ್ನೂ ಬೇರೆ ಕಡೆ ಎಲ್ಲವೋ ಪ್ರಾಬ್ಲಮ್ ಐತೆ, ಇನ್ನೂ ಸಮಸ್ಯೆ ಇದೆ. ಇದನ್ನೆಲ್ಲ ಮತ್ತೆ ಸರಿ ಮಾಡಬೇಕಲ್ಲಪ್ಪ. ತಲೆನೋವು ಊರು ಈ ನನ್ನ ಮುಂದೆ ನನ್ನ ಮಗನಿಗೆ ಬೇಕು ಅನಿಸುತ್ತೆ. ಅಂದರೆ ಪೂರ್ತಿ ದೊಡ್ಡ ಬಿಲ್ಡಿಂಗ್ ಅಲ್ಲ, ಎಲ್ಲೆಲ್ಲಿ ಕಟ್ಕೊಂಡಿರ್ತೇನೋ ಗೊತ್ತಿಲ್ಲ, ನೋಡೋಣ. ಯಾಕೆಂದರೆ ಹಿಂಸೆ ನಮ್ಮ ಹೋಟ್ಲಿಗೆ ಅಂದರೆ ನಿಮಗೆ ಗೊತ್ತು, ತುಂಬ ನೀರು ಬೇಕು. ನೀರಿಲ್ಲ ಅಂದರೆ ಸಖತ್ ತಲೆ ಕೆಟ್ಟೋಗುತ್ತೆ. ಈಗ ಹಿಂಗೆ ಬರೋ ನೀರು ಎತ್ತಾಗೂ ಸಾಲಲ್ಲ. ಈ ನೀರು ಇಲ್ಲಿ ಇಷ್ಟು ಬಂದರೆ ಯಾವ ಕಡೆಗೆ ಸಾಲ್ತದಪ್ಪ ಈ ನೀರು? ಸಖತ್ ಹಿಂಸೆ ಆಗೋಗ್ತದೆ. ಪಾತ್ರೆಗಿದ್ರೆ ತೊಳೆಯೋಕ್ಕೆ ಅರ್ಜೆಂಟ್ ಅಕ್ಕಿ ಹಾಕೋಕ್ಕೆ ನೀರು ತುಂಬ್ಕೊಳಕ್ಕೆಲ್ಲ. ಈಗ ಮತ್ತೆ ಇವಾಗ ರೆಡಿ ಮಾಡಬೇಕು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ತಲೆ ನನ್ನ ಈ ಯೋಚನೆ ಏನಾಯ್ತು ಗೊತ್ತಾ, ಇನ್ನು ಎಲ್ಲಿ ಮತ್ತೆ ಬಿಚ್ಚಬೇಕಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಓನರ್ ಅಂದ್ಕೊಂಡವ್ರೆ, ಎಲ್ಲ ರೆಡಿ ಆಯ್ತಪ್ಪ. ಯಾಕೆಂದರೆ ನಮ್ಮ ಬಿಲ್ಡಿಂಗಲ್ಲಿ ನಮ್ಮ ಹೋಟ್ಲು ನಮ್ಮದೇ ನೀರು ಮೇನ್ ಬೇಕಾಗಿರೋದು ನಮಗೆ. ಸರಿ ಅಂದ್ಕೊಂಡವ್ರೆ, ಸರಿ ಮಾಡಿದಾಗಲೇ ಇನ್ನು ಅಲ್ಲೆಲ್ಲ ಸರಿ ಬತ್ತು. ಗಲೀಜು ಎಷ್ಟೊಂದು ಕಟ್ಕೊಂಡಿತ್ತಲ್ಲ, ಸರಿಯಾಗಿರುತ್ತೆ ನಾನು ಅಂದ್ಕೊಬಿಟ್ಟಿದ್ದೆ. ಇದು ನೋಡ್ರೆ ಸರಿ ಹೋಗಿಲ್ಲ. ಈಗ ಅವರು ಇಲ್ಲ, ಇವಾಗ ಹೊರಗಡೆ ಹೋಗೋರು, ಇನ್ನು ಇವತ್ತು ಆಗಲ್ಲ. ಅವರು ಇನ್ನು ಯಾವಾಗ ಫ್ರೀ ಸಿಗ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ನಿಧಾನಕ್ಕೆ ಏನು ಬರುತ್ತೋ ನೀರು, ಅದೇ ನೀರಲ್ಲಿ ನಾವು ಹೋಟ್ಲು ಇವಾಗ ನಡೆಸ್ಬೇಕು. ಹಿಂಸೆ ಆಗೋಯ್ತದೆ, ಬೇಜಾರಾಗುತ್ತೆ ಗುರು. ಅಲ್ಲಿ ನನಗಾಗ ಅಲ್ಲಿ ನಲ್ಲಿದ್ದೇ ಒಳ್ಳೆ ರೋದನೆ ಆಗೋಯ್ತು. ಅದೇ ನಮ್ಮ ಒಂಥರ ಹಿಂಗೆ ಹಿಡಿದ್ರೆ ನೋಡಿ ಕ್ಯಾಮ್ರಾ, ಆ ನೀರು ಮುಂಚೆ ಚೆನ್ನಾಗಿ ನನ್ನ ಪ್ರಕಾರ ಚೆನ್ನಾಗಿ ಬತ್ತಿದ್ರೆ ದಮ ಅಂತ ಮೋಟ್ರ್ ನೀರು ಬೀಳ್ತದಲ್ಲ, ಹಂಗೆ ಬೀಳ್ತಿತ್ತು. ನಂಗೂ ಅಂದ್ಕೊಂಡೆ ಏನು ಮಾಡೋಕ್ಕಾಗಲ್ಲ. ಮತ್ತು ರೆಡಿ ಮಾಡೋಣ ಇನ್ನು ಹೇಳ್ಬಿಟ್ಟು ಹಿಂಗೆ ಎಲ್ಲಿ ಕಟ್ಕೊಂಡೈತೆ ಮತ್ತು ಸಮಸ್ಯೆ ಹುಡುಕೊಂಡು ಹೋಗಿ ಅಲ್ಲಿ ಹೆಂಗೆ ಕಟ್ಕೊಂಡೈತೆ ನಮ್ಮ ಪ್ರಕಾರ ಅದೇ ಥರ ಇನ್ನೇ ಇದು ಫಸ್ಟ್ ಫ್ಲೋರೆಲ್ಲ ಆ ಥರ ಕಟ್ಕೊಂಡಿದ್ದು. ಫಸ್ಟ್ ಫ್ಲೋರ್ ಪಾಯಿಂಟಲ್ಲಿ ಆ ಥರ ಕ್ಲೀನ್ ಮಾಡಿದ್ದು. ಈ ಗ್ರೌಂಡ್ ಫ್ಲೋರಲ್ಲಿ ಚೆಕ್ ಮಾಡಿದೆ, ಒಂದೆರಡು ಆ ಥರ ನಿಂತಿಲ್ಲ. ಇನ್ನೊಂದು ಕಡೆ ಮೋಸ್ಟ್ಲಿನ ಇಲ್ವಲ್ಲ ಅಂತ ನಾವು ಸುಮ್ಮನಾಗ್ಬಿಟ್ಟು, ನನ್ನ ಪ್ರಕಾರ ಅಲ್ಲೇ ಕಟ್ಕೊಂಡಿರ್ಬೋದು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಬೇಕು. ಇಲ್ಲಾಂದರೆ ಹಿಂಸೆ ಹೋಟ್ಲಿಗೆ ತುಂಬ ನಮಗೆ. ಅದೇ ನಮ್ಮ ಅಪ್ಪ ಬೈತಿದೆ, ಬೇಗ ರೆಡಿ ಮಾಡಿ ಅಂತ. ಅಪ್ಪು ಸಖತ್ ಯಾಕೆಂದ್ರೆ ನಮ್ಮ ಹಬ್ಬ ಬೆಳಗ್ಗೆ ಬಂದು ರೈಸ್ ಹಾಕೋಗೆಲ್ಲ ನೀರು ತುಂಬ ಹಿಂಸೆ ಆಗೋಗುತ್ತೆ. ತುಂಬ ಹೊತ್ತು ಕಾದು ತುಂಬಿ ಬೆಳಗ್ಗೆ ಜಾಸ್ತಿ ರೈಸ್ ಮಾಡ್ತೇವಲ್ಲ, ಆ ಟೈಮಲ್ಲೂ ತುಂಬ ಹಿಂಸೆ. ಆವಾಗ ನಮ್ಮ ಅಪ್ಪ ಡೈಲಿ ಬೈಸ್ಕೊಳ್ಳೋದೇ ಆಗೈತೆ, ಅದೊಂಚೂರು ಬೇಗ ಕೆಲಸ ಮಾಡಿ ಮುಗಿಸಿ ಅಂತ ನನಗೆ ಹೇಳ್ತಿದ್ದೆ. ನಾನು ಓನರ್ಗೆ ಹೇಳಿ ಮಾಡೋಣ ಅಂದ್ಕೊಂಡು ಇಲ್ಲಿವರೆಗೆ ತಂದಿದ್ದೆ. ಅಲ್ಲೇ 1 ತಿಂಗಳು 2 ತಿಂಗಳೈತೆ ನಾವು ಮೋಸ್ಟ್ಲಿ ಮಾಡೋಣ ಅಂತ. ಇವತ್ತು ಎಲ್ಲೋ ಒಂದು ಕಡೆ ಕೈ ಹಾಕಿ ಎಲ್ಲೋ ಒಂದು ಕಡೆ ಮಾಡುವಾಗ ಫಸ್ಟ್ ಫ್ಲೋರ್ ಸ್ವಲ್ಪ ಮನೆಗಳು ನೀರು ಸರಿಯಾಗಿ ಬತ್ತಿತ್ತಿಲ್ವಂತ. ಈಗ ಅವೆಲ್ಲ ಕ್ಲಿಯರ್ ಆಗೋದು. ಈಗ ನನ್ನ ಸಮಸ್ಯೆ ಏನು ಅಂತಾರಲ್ಲ, ನನ್ನ ಸಮಸ್ಯೆ ಕ್ಲಿಯರ್ ಮಾಡೋಕ್ಕೋಗಿ ಬೇರೆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿದೆ. ಈಗ ನನ್ನ ಸಮಸ್ಯೆ ಕ್ಲಿಯರ್ ಆಗಿಲ್ಲ, ಈಗ ಕ್ಲಿಯರ್ ಮಾಡಬೇಕು. ಎಲ್ಗೋಯ್ತು ಹೇಳು. ಎಲ್ಗೋಯ್ತು ನಿಮ್ಮಪ್ಪ? ಹೇಳಿ, ಎಲ್ಗೋಯ್ತು? ಎಲ್ಗೋಯ್ತಾ ಈಗ ನಿಮ್ಮಪ್ಪ? ಎಲ್ಗೋಯ್ತು ಹೇಳು. ತೊಳು, ವಿಡಿಯೋ ಮಾಡ್ತೀನಿ ತೊಳು. ತೊಳ್ಬೋದು, ಹೆಂಗೆ ತೊಳ್ತೀಯ? ಬಾಲ, ಯೂಟ್ಯೂಬಲ್ಲಿ ಬತ್ತಿಕ್ಕಲ್ಲ ನೀನು. ಯೂಟ್ಯೂಬಲ್ಲಿ ಬರೋದು ಬೇಡ? ಹಾಂ, ಬೇಡವಾ? ಆಮ್ಲೆಟ್ ನಿನ್ಗ? ಇದು ಆಮ್ಲೆಟ್ ನಿನ್ಗ? ಹಾಕ್ಕೊಡ್ತೀನಿ, ತಿನ್ನಾಯ್ತು. ತಗೋ, ಆಮ್ಲೆಟ್ ಆಯ್ತು. ಬರಲಿ, ಕಾಸು ಕೊಡಿಲಿ. ನಿಮ್ಮ ಅಪ್ಪ ಕಾಸು ಕೊಡಲಿಲ್ಲ, ನೀನು ಕಟ್ಟಾಕ್ತೀನಿ. ತಗೋ, ನಿಮ್ಮ ಅಪ್ಪ ಕಬಾಬ್ ಬೇರೆ ಕೊಡು ಅಂತಲ್ಲ. ಕಾಸು ಕೊಡು, ಕಾಸು ಕೊಡು.
ಫೋನ್ ಕಟ್ ಮಾಡ್ತಾ ಇದೆಯಲ್ಲ. ಮತ್ತೆ ಅದು ನಿಮ್ಮ ಕಡೆ ನಿಮ್ಮ ಅಪ್ಪನ ಕಡೆ ಅದನ್ನ ಕೊಡಲಾಗ ತಗೋ ಆಯ್ತು. ಅದಾದ್ರೆ ಸೈಡ್ ಮಾಡಿಕೊಂಡು ಹಿಂಗೆ ಬಂದಾಗ ತಗೊಂಡು ಹೆಂಗೆ ಮಾಡ್ತೀವಿ ಕಳ್ಳ ಕಣ್ಣಂಗೆ ಕಾಣ್ತಿದ್ದಿಲ್ಲ, ಕಳ್ಳ ಕಣ್ಣಂಗೆ. ಎತ್ತಲ ಫೋನು ಯಾಕೆ ಎತ್ತಲ್ಲ? ಹಾಂ ಬೀಳ್ತಿದೆ ಫೋನು. ಕಾಸು ಕೊಡು. ತಿನ್ನಾಯ್ತು, ತಿನ್ನು ಆಯಿತು. ತಿನ್ನು. ನಿನ್ನ ಇವತ್ತು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಯಾರ್ಯಾರು ಇದ್ರೆ ಹಿಡ್ದು ನೋಡಿ, ಇವನು ಕಳೆದೋಗ್ಬಿಟ್ಟವನೇ, ಹಿಡ್ಕೋಗಿ ಇವನ್ನ ಅಂತ. ಇವೆಲ್ಲ ಇದು ತಿನ್ಬಿಟ್ಟು ಕಾಸು ಕೊಡಬೇಕು. ಯಾರಿಗಾರು ಹಾಕ್ತೀನಿ, ಸರಿನಾ? ಚೆನ್ನಾಗದ? ಹೆಂಗದೆ? ಫೋನ್ ಎತ್ತ, ನಿಮ್ಮ ಅಮ್ಮ ಫೋನ್ ಮಾಡ್ತದಲ್ಲ, ಯಾಕೆ ಎತ್ತಲ್ಲ? ಫೋನ್ ಯಾಕೆ ಎತ್ತಲ್ಲ? 23ಕ್ಕೆ ನಾನು ಹೇಳ್ತಲ್ವಾ, ಅದು ನಮಗೆ ಫೋನ್ ಯಾಕೆ ಎತ್ತಲ್ವಲ್ಲ? ಹಾಂ ಮಗ ನಾನು ಎತ್ಕೊಳ್ಳೋ ಕಬಾಬು ಏನು ಮಾಡ್ದ ಚೆನ್ನಾಗಿ ತಿಂತಾಯಿದೆಯಾ ಕಬಾಬ್ನ? ಹಾಂ ಹಾಂ. ಫೋನ್ ಯಾಕೆ ಎತ್ಕೊತಿದ್ಯಾ? ಇದು ಯಾಕೆ ಗೊತ್ತಾ ವೀಡಿಯೋ ಮಾಡ್ತಾ ಇರೋದು? ನಿನ್ನ ಏನೋ ತಿನ್ಬಿಟ್ಟು ಕಾಸು ಕೊಡ್ಲಿಲ್ಲ ಅಂದರೆ ನಿನ್ನ ಹಿಡಿದು ಕಟ್ಟಾಕ್ತೀನಿ, ಫೋನ್ ಮಾಡಿದ್ದು 23 ಕೇಸು ಬರ್ತದೆ. ಸರಿನಾ? ನಿಮ್ಮ ಅಪ್ಪನ ಹತ್ರ ಏನದೆ? ಸರಿ ಬಿಡು, ಆಯ್ತು. ನಾಳೆ ಮಾಡ್ತೀನಿ. ಹಾಂ, ನಿಮ್ಮ ಅಪ್ಪನ ಚೀಲ ಕಾಸದ ಎಲ್ಲದೆ? ಜೋವಲ್ಲಿ ಹೆಂಗ್ಲ ಒಂದು ಚೀಲ ಕಾಸು ಮಾಡಿಕೊಳಕಾಯ್ತದೆ? ನಿಧಾನಕ್ಕೆ ತಿನ್ನು, ಸುಡ್ತಾ ಇತ್ತದು. ಅದೇ ಅಣ್ಣ, ನಿಮ್ಮ ಅಪ್ಪನ ಹೆಸರಿಲ್ಲ? ಸ್ವಾಮಿ. ಅದೇ ಜಡೇನಹಳ್ಳಿ. ಇವ್ನು ಕಾಸ್ಕೊಂಡ ಕಟ್ಟಾಕ್ತೀನಿ ಅಂತ ಹೇಳಿದ್ದೀನಿ. ಏಯ್ ನಿಮ್ಮ ಅಪ್ಪ ಗಾಡಿ ಇವರ ಏನಾರ ನಿಮ್ಮ ಅಪ್ಪನ ಇವರು ನಿಮ್ಮ ಅಪ್ಪರಪ್ಪ ಸ್ವಾಮಿ 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 ಸ್ವಾಮಿ. ಹಾಂ, ಅದೇ ಡ್ರೈವರ್ ಟೊಯೋಟಾ ಕಂಪ್ನಿ. ನೋಡಿದ್ರಿ, ಇಲ್ಲಿ ಬಂದಿರ್ತಾರೆ. ನೋಡಿದಿರಿ ನೀವು? ಹ್ಞೂ ಊಟದ ಬೆಳಗ್ಗೆ 4 ಎಲ್ಲಿಗೆ? ಏಕೆ? ಇಲ್ಲ ಕಳ, ಇಲ್ಲಿ ನೋಡು. ಇಲ್ಲ ಇಲ್ಲ, ಅದು ಲೈಟ್ ಬರಲ್ಲ, ಗೊತ್ತು. ಲೈಟ್ ಬರಲ್ವಾ? ಅದೇಂಗೆ ನಿಂಗೆ ಗೊತ್ತು? ನಿಮ್ಮ ಅಮ್ಮ ಫೋನ್ ಮಾಡ್ತಾ ಇದ್ದಲ್ಲ, ಎತ್ತಲ ಅವಾಗಲಿಂದ. ಮನೆಗೆ ಹೋದಾಗ ಹೊಡೆಯಕ್ಕಿಲ್ವಾ? ಹಾಂ ಹಾಂ, ಓಡಿಸಿ. ಮಕ್ಳಿಗೆ ನೀವೆಲ್ಲ ಅಡುಗೆ ಮಾಡಲೇಬೇಕಲ್ಲ, ಖಾಲಿ ಆಯ್ತದೆ. ಈಗ ನೀನು ವಿಡಿಯೋ ಮಾಡ್ತೀನಿ ಅಂದು. ಹಾಂ, ನೀವು ಅಮ್ಮ ಫೋನ್ ಎತ್ತಲ್ಲ, ನೀವು ಅಮ್ಮ ಫೋನ್ ಮಾಡ್ತಿತ್ತಲ್ಲ ಅವಾಗಲಿಂದ. ಏನು ಪ್ರಾಬ್ಲಮ್ ಅಂತ ಅಣ್ಣ ಅಲ್ಲಿ ಮಾಡಿದ್ವಲ್ಲ ಅದೇ ಥರ ಇನ್ನು ಯಾವುದೋ ಒಂದು ಕೆಳಗಡೆ ಐತೆ, ಅದೊಂದು ಅದೇ ನಿಮ್ಮ ಹಿಂದೆನೇ ಯಾವುದೋ ಒಂದು ಮಾಡಬೇಕು. ಇವ್ರದ್ದು ಬತ್ತೈತೆ ನಿಮ್ದು ಬಾತ್ರೂಮ್ ಇಲ್ಲಿ, ಅದೇ ಇದು ನಿಮ್ಮ ನಲ್ಲಿ ಅದು ಬತ್ತಲ್ಲ, ನಿಮ್ಮ ಕಡಿಂಗ್ ಶಾಪಲ್ಲಿ ಬತ್ತಲ್ಲ ಅದು ಬತ್ತೈತೆ. ನಮ್ಮದು ನಿಮ್ಮ ಕಡಿಂಗ್ ಶಾಪಲ್ಲಿ ಬತ್ತಲ್ಲ, ಅದು ಹಿಂದೆ ಯಾವುದೋ ಒಂದು ಸೇಮ್ ಅಷ್ಟೇ. ಹಂಗೆ ಕಟ್ ಮಾಡಿಬಿಟ್ಟು ನೋಡೋಣ, ಯಾವಾಗಾರು ಬಾ ಸಾಯಂಕಾಲ ಹೊತ್ತಲ್ಲಿ ನೋಡಿ. ಇಲ್ಲ ಊಟ ಏಯ್ ಫಸ್ಟ್ ನೀನು ತಿನ್ಬಾ, ಇಲ್ಲಿ ಹಾಕ್ಕೊಟ್ಟಿಲ್ಲ ನಿನಗೆ, ತಿನ್ನು. ಹ್ಞೂ ಕೊಡಿಲ್ಲ, ಆಯಿತು. ಬಿದ್ಯಾ ಹಿಂದಕ್ಕೆ? ತೋರಿಸು ಯಾವ ಥರ ಮಾಡಿದ್ಯಾ ನನ್ನ ವೀಡಿಯೋನ, ತೋರಿಸು. ಇವ್ರು ನನ್ನ ವೀಡಿಯೋ ನನಗೆ ಮಾಡ್ತಾವ, ತೋರಿಸು. ವೀಡಿಯೋ ಮಾಡಿರೋ ತೋರಿಸ್ತಾ ಈಗ ಮಾಡಿದ್ದಿಲ್ಲ, ತೋರಿಸು. ಈಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಇವ್ನು ನನ್ನೇ ವೀಡಿಯೋ ಮಾಡ್ತಾವನು, ತೋರಿಸ್ತಾ ಆಯಿತು. ಲೈ ಈಗ ತೋರಿಸು ಎಲ್ಲ ಹೆಂಗೆ ಮಾಡಿದ್ಯಾ? ಇಲ್ಲ ಮನೇಲಿ ಬರ್ತದೆ ನಲ್ಲಿ, ಅದು ನಲ್ಲಿ ಇದಾಗೈತಣ್ಣ, ನಲ್ಲಿ ಚೇಂಜ್ ಮಾಡಬೇಕು. ಅದು ಬಿಚ್ಬಿಟ್ಟು ನೋಡಿದೆ ಅವಾಗ ಚೆನ್ನಾಗಿ ಬರ್ತೈತೆ. ನಲ್ಲಿ ಬಿತ್ತೆ ಅಣ್ಣ, ನೀರು ದಪ್ಪ ಬರ್ತದೆ ಇವಾಗ. ಇಲ್ಲೂ ಬಿತ್ತು ನೋಡಿದೆ, ಇಲ್ಲ ಹಂಗೆ ಬರ್ತದೆ, ಇಲ್ಲ ಪ್ರಾಬ್ಲಮ್. ಕೆಳಗಡೆ ಎಲ್ಲ ಒಂದು ಏನೋ ನೋಡಬೇಕು. ಹಾಂ ಬಂದವ್ರೆ, ಏನೋ ಅಂದಿಲ್ಲಪ್ಪ, ಬಂದವ್ರ ಒಟ್ಟಿನಲ್ಲಿ. ಏಯ್ ಎತ್ತಲ ಫೋನ್ ಮಾಡ್ತಾವ ನಿಮ್ಮ ಅಮ್ಮ ಅಷ್ಟೊತ್ತಿನ. ಲೈ
ಎತ್ತು ಫೋನು ನಿಮ್ಮಪ್ಪ ಕಾರ್ ಅಲ್ಲಾಕದ ಅಲ್ಲಿ ಹಾಂ ಅದೇ ನಿಮ್ಮದು ಕಾರಲ್ಲಿ ಐತಲ್ಲ. ಅಡ್ಡಿಮು ಈಗ ನೀನು ಕಬಾಬ್ ಕಾಸು ಕೊಡ್ಲಿಲ್ಲ ಅಂದರೆ ನಿನ್ನ ಕಾರ್ ಮಡಿಕೊಬಿಡ್ತೀನಿ ನಾನೀಗ, ಸರಿಯಾ? ನಮ್ಮ ಅಪ್ಪಂಗೆ ಫೋನ್ ನಿಮ್ಮ ಅಪ್ಪನ ಫೋನ್ ನೀನು ಮಾಡಿಕೊಂಡು ನಿಮ್ಮ ಅಪ್ಪಂಗೆ ಫೋನ್ ಮಾಡೋದು ಹೆಂಗೆ ಮಾಡೋದು? ಹಾಂ ಇಲ್ಲ ನಿಮ್ಮ ಅಪ್ಪನ ಫೋನ್ ನಿನ್ನ ಹತ್ರ ಐತೆ ತಾನೇ, ಫೋನ್ ಹೆಂಗೆ ಮಾಡೋದು? ಎಣ್ಣೆ ರೇಟ್ ಜಾಸ್ತಿಯಾ? ಎಷ್ಟು? 570 ಬಾಕ್ಸ್. ಎಷ್ಟು ಬಾಕ್ಸು? ಏನು ತಗೊಳಕ ಗೊತ್ತಿಲ್ಲ, ನೋಡೋಣ. ಎತ್ತಲ ಫೋನ್ ಲೇ, ನಮ್ಮಮ್ಮ ಮನೆಗೆ ಹೋದ್ಮೇಲೆ ಹೊಡಿತಿದ್ದೆ ಮಗ. ನೋಡಿ ಬ್ರೋ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.